ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ವ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ಸೋಮವಾರ ಸಾಯಂಕಾಲ ನಾನು ವಿಡಿಯೋನ ಶುರು ಮಾಡಿದ್ದೀನಿ. ನಾನು ಸ್ವಲ್ಪ ಮಂಗಳವಾರ ಅಂದರೆ ನಾಳೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಹಿಂದಿನ ದಿನ ನೈಟೇನೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಿಸ್ಕೊಂಡಿದ್ದೆ. ಇಲ್ಲೇ ಎಲ್ಲ ನನಗೇನೇನು ಬೇಕು ಬೇಡ ಅನ್ನೋದನ್ನ ಒಂದು ಬ್ಯಾಗಾಗಿ ಇಟ್ಬಿಟ್ರೆ ಬೆಳಗ್ಗೆ ಆರಾಮ್ಸೆ ನಾನು ಎದ್ದು ಬೇಗ ತೊಗೊಂಡು ಹೋಗ್ಬೋದು, ಮತ್ತು ಬೇಗನೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಅಲ್ಲಿ ಹೋಗಿ ನಾನು ಅದಿಲ್ಲ ಇದಿಲ್ಲ ಅಂತಂದರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತೇಳಿ ಇಲ್ಲೇ ಎಲ್ಲನೂ ತರಿಸ್ಕೊಂಡು ಇಟ್ಕೊತಾ ಇದ್ದೆ. ನಮ್ಮದು ಹರಕೆ ಬಂದು ನಾಳೆ ಮಂಗಳವಾರಕ್ಕೆ 7 ವಾರ ಕಂಪ್ಲೀಟಾಗೆ ಮುಗಿಯುತ್ತೆ. ನಾವೇನು ಕಾಯಿ ಕಟ್ತಿದ್ವೋ ವಾರ ವಾರ ಹೋಗಿ ಅದು ನಾಳೆಗೆ 7 ವಾರ ಕಂಪ್ಲೀಟಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ನಿಧಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ನಾನು ಪೂಜೆ ಮಾಡಿಸೋದಕ್ಕೆ ಏನೇನು ಬೇಕು ಅಂತೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕಿ ಎತ್ತಿಡ್ತಾ ಇದ್ದೆ. ಇಷ್ಟು ದಿನ ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಬೇಗನೆ ಹೋಗ್ತಾ ಇದ್ವಿ. ಹಾಗೆ ಕೂಡ ಮನೆಗೂ ಕೂಡ ಬೇಗನೆ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಾ ಇದ್ವಿ, ಅರ್ಜೆಂಟಲ್ಲೇ. ಏಕೆಂದರೆ ನಿಧಾನವಾಗಿ ನಾವು ನೋಡಿಕೊಂಡು ದೇವ್ರನ್ನ ಪೂಜೆ ಮಾಡ್ಸೋಕೆ ಆಗ್ತಾನೆ ಇರಲಿಲ್ಲ. ಅಷ್ಟು ಜನಗಳು ಜಾಸ್ತಿ ಇರ್ತಾಯಿದ್ರು ಅನ್ನೋ ಉದ್ದೇಶಕ್ಕೆ ಬೇಗ ಬೇಗ ಮಾಡ್ಕೊತಾ ಇದ್ವಿ. ಆದರೆ ಈ ವಾರ ಸ್ವಲ್ಪ ನಿಧಾನಕ್ಕೇ ಆಗಲಿ, ನಿಧಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ, ಕೊನೆ ವಾರ ಅಲ್ವಾ ಹೇಗಿದ್ರು ಅಂತ ಎಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನು ಸ್ವಲ್ಪ ಮೆಂತ್ಯ ಕಾಳು ನಾನು ನೆನೆಸಿ ಎತ್ತಿಟ್ಟಿದ್ದೆ. ಅದರಿಂದ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳೋಣ, ಇದನ್ನೆಲ್ಲ ಬಳಸ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಮತ್ತು ಕೋಕೋನಟ್ ಆಯಿಲ್ ಎಲ್ಲ ಬಳಸ್ಕೊಂಡು ಒಂದು ಎಣ್ಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಏಕೆಂದರೆ ಇತ್ತೀಚೆಗೆ ತುಂಬಾ ಏರ್ ಫಾಲ್ ಆಗ್ತಾಯಿದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ವಾಟರ್ ಪ್ರಾಬ್ಲಮ್ ಅಂತ ಮಾತ್ರ ಗೊತ್ತು. ಏಕೆಂದರೆ ಬೇಸಿಗೆ ಬಂದಾಗಿಂದನೂ ನೀರು ಬೇರೆ ಟ್ಯಾಂಕರ್ಗಳಿಂದ ಓಡಿಸೋದಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ತುಂಬಿಸೋದಾಗಿರ್ಬೋದು ಮಾಡ್ತಾ ಇರೋದ್ರಿಂದ ಕೂದಲು ತುಂಬಾ ಉದುರುತ್ತಾ ಇತ್ತು. ಮತ್ತು ನಾವು ಯಾವಾಗಲೂ ಒಂದೇ ನೀರನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗಾಗಿರ್ಬೋದು ಇಲ್ಲ ನಮ್ಮ ಹೇರ್ಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ನಾವು ಈ ರೀತಿ ಪದೇ ಪದೇ ನೀರು ಚೇಂಜ್ ಮಾಡೋದ್ರಿಂದನೂ ನಮ್ಗೆ ಕೆಲವೊಂದು ಸಲ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲೆಲ್ಲ ಉದುರುತ್ತೆ ತುಂಬ, ಹಾಗೆ ಸ್ಕಿನ್ ಮೇಲೂ ಕೂಡ ರ್ಯಾಷಸ್ ಆಗಿರ್ಬೋದು, ಈ ರೀತಿ ಬಂದೇ ಬರುತ್ತೆ. ಅದರಲ್ಲೂ ಈ ಬೇಸಿಗೆ ಬಂದಾಗಿಂದನೂ ನೀರಿಗೆ ಎಷ್ಟೊಂದು ತೊಂದರೆ ಆಗಿತ್ತು ಅಂತ ಗೊತ್ತೇ ಇರುತ್ತೆ. ಎಲ್ಲರೂ ಕೂಡ ಟ್ಯಾಂಕರ್ಗಳಲ್ಲೇ ಓಡಿಸ್ಕೊತಾ ಇದ್ದಿದ್ದು, ನೀರಿಗೆ ಅಷ್ಟು ಕಷ್ಟ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಇನ್ನು ಈ ಕರಿಬೇವಲ್ಲಿ ವಿಟಮಿನ್ ಅಂಶ ಮತ್ತು ಕ್ಯಾಲ್ಶಿಯಂ ಮತ್ತು ಮಿನರಲ್ ಅಂಶನೂ ಕೂಡ ತುಂಬಾ ಅಧಿಕವಾಗಿದೆ ಅಂತಲೇ ಹೇಳ್ಬೋದು. ಈ ಕರಿಬೇವು ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಮೆಂತ್ಯ ಕಾಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಹಾಗೆ ಕಬ್ಬಿಣಾಂಶ ಮತ್ತು ಖನಿಜಾಂಶ ತುಂಬಾ ಹೇರಳವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಎಣ್ಣೆ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ಈರುಳ್ಳಿ, ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ ನೈಟೇ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕರಿಬೇವು, ಅಲೋವೆರಾ ಜೆಲ್ ಕೂಡ ನಾನು ಬಳಸಿದ್ದೀನಿ. ಅದು ಫ್ರೆಶ್ ಅಲೋವೆರಾ ಜೆಲ್ ಇದ್ರೇ ಅಲ್ಲೇ ಕಿತ್ಕೊಂಡು ನಾವು ಬಳಸ್ಕೋಬೋದು. ಈ ಮೆಂತ್ಯಕಾಳು, ಕರಿಬೇವು ಮತ್ತು ಅಲೋವೆರಾ ಜೆಲ್ಲು ಮತ್ತು 1 ಕಪ್ ಆಗುವಷ್ಟು ಈರುಳ್ಳಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನಾನು ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆನ ಇಟ್ಕೊಂಡು ನಾನಿಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಬಿಸಿ ಮಾಡೋಕೆ ಇಟ್ಕೊಂಡು, ಹಾಗೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿ, ಈ ಹಂತದಲ್ಲೇ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಹರಳೆಣ್ಣೆನೂ ಕೂಡ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿದ ಮೇಲೆ ಅದು ಮೇಲ್ಗಡೆನೇ ಎಣ್ಣೆ ಬಿಟ್ಕೊಳ್ಳುತ್ತೆ, ಎಣ್ಣೆ ತೇಲ್ತಾ ಬರುತ್ತೆ. ಆ ಟೈಮಲ್ಲಿ ನಮಗೆ ಎಣ್ಣೆ ರೆಡಿ ಆಯಿತು ಅಂತ ಅರ್ಥ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಿಧಾನವಾಗಿ.
ಇದು ಮಂಗಳವಾರ ಬೆಳಿಗ್ಗೆ ನಾನು ನನ್ನ ತಂಗಿ ಕೂಡ ಇಬ್ಬರು ದೇವಸ್ಥಾನಕ್ಕೆ ಬಂದ್ವಿ. ಹೊರಗಡೆ ನೋಡ್ಬೋದು ಎಷ್ಟೊಂದು ಚಪ್ಪಲಿಗಳು ಬಿಟ್ಟಿದ್ರು ಅಂತ. ತುಂಬಾ ಜನ ಬಂದ್ಬಿಟ್ಟಿದ್ರು ಆಲ್ರೆಡಿ. ಇನ್ನು ಫಸ್ಟೇ ನಾನು ಕೂಡ ನವಗ್ರಹನೆಲ್ಲ ಸುತ್ತಕೊಂಡು ನಂತರ ದರ್ಶನಕ್ಕೆ ತಾಯಿ ದರ್ಶನಕ್ಕೆ ಹೋಗಿ ನಿಂತ್ಕೊಂಡು ಕ್ಯೂವಲ್ಲೂ ಕೂಡ ತುಂಬಾ ಜನ ಇದ್ದರು ಈ ವಾರ. ಜೊತೆಗೆ ನಮಗೆ ಆ ತಾಯಿ ದರ್ಶನ ಹೇಗೆಲ್ಲ ಆಯಿತು, ಹಾಗೆ ನಮ್ಮ ಪೂಜೆನೂ ಕೂಡ ಎಷ್ಟು ಚೆನ್ನಾಗಾಯಿತು ಅಂತ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ನೀವು ಕೂಡ.
ಆಯ್ತಲ್ಲ ಮಾತಾಡ್ಸ್ಕೊಂಡು ಹಾಗೆ ಆ ತಾಯಿ ಮುಂದೆಗಡೆ ಜನಗಳು ಸಾಲಾಗಿ ಮಲ್ಕೋತಾ ಇದ್ರು. ಅಲ್ಲಿ ಬಸಪ್ಪ ದಾಟ್ಕೊಂಡು ಹೋಗ್ತಾ ಇತ್ತು ಅವ್ರನ್ನ. ನಾವು ಕೂಡ ಅದಕ್ಕೆ ಭಾಗಿಯಾದವು ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಪಾದ ಕೂಡ ನಮಗೆ ಸಿಕ್ತು. ಅಂದರೆ 6 ವಾರ ತನಕ ನಮಗೆ ಪಾದ ಸಿಕ್ಕಿರಲಿಲ್ಲ. ಈ 7ನೇ ವಾರ ಕೊನೆ ವಾರದಲ್ಲಿ ನಮಗೆ ಪಾದ ಕೂಡ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಒಂದು ರೀತಿ ಹೇಳಬೇಕು ಅಂದರೆ ಇವತ್ತಿಗೆ ಒಂಥರ ನಮ್ಮ ಹರಕೆ ಏನಿದೆ ಅದು ಫುಲ್ಫಿಲ್ ಆಯಿತು. ಯಾವುದೇ ಅಡೆತಡೆಗಳಿಲ್ಲದೆ 7 ವಾರ ಕಂಪ್ಲೀಟಾಗಿ ಹರಕೆ ತೀರಿಸಿದ್ದಕ್ಕೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಏನೇ ಮಾಡಬೇಕಾದ್ರೂ ಸುಧಾ ಟೈಮ್ ಅಂತಾರಲ್ಲ, ಕಾಲ ಗಳಿಗೆ ಕೂಡಿ ಬರಬೇಕು. ಅದು ಬಂದಿಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ತುಂಬ ದಿನದಿಂದ ಅನ್ಕೋತಿದ್ದ ಅಥವಾ ಮನಸ್ಸಲ್ಲಿದ್ದಂಥ ಆಸೆ ಇವತ್ತು ನೆರವೇರಿತು. ಒಂದು ರೀತಿ ಹೇಳಬೇಕು ಅಂದರೆ ಫುಲ್ಲು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.